ನಂತರ ನಾನಿಲ್ಲಿ ಕಳಶದ ಬಿಂದಿಗೆಗೆ ಒಂದು ಕಡ್ಡಿಯನ್ನ ಕಟ್ಟಿ ಇಟ್ಕೊಂಡಿದ್ದೀನಿ. ನಂತರ ಅದನ್ನ ಬ್ಲೌಸ್ ಪೀಸ್ ಇಂದ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 1 ಮೀಟರ್ ಆಗುವಷ್ಟು ಬ್ಲೌಸ್ ಪೀಸ್ ಅನ್ನ ತಗೊಂಡಿದ್ದೀನಿ. ತಗೊಂಡು ಬಿಂದಿಗೆ ಎಷ್ಟು ಅಗಲ ಬರುತ್ತೆ ಅಷ್ಟು ಅಗಲಕ್ಕೆ ಬ್ಲೌಸ್ ಪೀಸ್ ಅನ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಕಳಶದ ಬಿಂದಿಗೆಗೆ ಒಂದು ಸುತ್ತಕೊಂಡು ಬ್ಯಾಕ್ ಸೈಡ್ಗೆ ನಾನು ಪಿನ್ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಏನ್ ಕಡ್ಡಿ ಕಟ್ಟಿರ್ತೀನಲ್ಲ ಆ ಕಡ್ಡಿ ಸೈಡ್ಗೆ ನಾನು ಮೇಲ್ಗಡೆ ಬಿಂದಿಗೆ ಕಂಠ ಭಾಗಕ್ಕೆ ಒಂದು ಪಿನ್ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಬಟ್ಟೆ ಪಿನ್ ಅನ್ನ ಸೇರಿಸ್ಕೊಂಡಿದ್ದೀನಿ. ಈ ರೀತಿ ಸೇರಿಸ್ಕೊಂಡ ನಂತರ ನಾನು ಇಲ್ಲಿ 2 ಬ್ಲೌಸ್ ಪೀಸ್ ಅನ್ನ ಇಟ್ಕೊಂಡಿದ್ದೀನಿ. ಹೇಗಿದ್ರು ಹಬ್ಬಕ್ಕೆ ನಾವು ಎಕ್ಸ್ಟ್ರಾ ಬ್ಲೌಸ್ ಪೀಸ್ ಅನ್ನ ತಂದೇ ಇರ್ತೀವಿ. ಅದನ್ನ ಫೋಲ್ಡ್ ಮಾಡ್ಬಿಟ್ಟು ಚೆಸ್ಟ್ ಪೋರ್ಷನ್ಗೆ ನಾವು ಅಲ್ಲಿ ಸೇರಿಸ್ಕೋಬೇಕಾಗುತ್ತೆ. 1 ಅಥವಾ 2 ನೋಡ್ಕೊಂಡು ಸೇರಿಸ್ಕೊಳ್ಳಿ. ಬೇಕು ಅಂದ್ರೆ ಸೇರಿಸ್ಬೋದು, ಇಲ್ಲ ಅಂದ್ರೆ ಸ್ಕಿಪ್ ಸಹ ಮಾಡ್ಬೋದು. ಹಾಕೋದ್ರಿಂದ ನಾವು ಜ್ಯುವೆಲರಿ ಹಾಕಿದಾಗ ಅಲ್ಲಿ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಬ್ಲೌಸ್ ಪೀಸ್ ಅನ್ನ ಹಾಕಿ ತೋರಿಸ್ತಾ ಇದ್ದೀನಿ. ನಂತರ ಕೆಳಭಾಗದಲ್ಲಿ ಬಿಂದಿಗೆ ಕೆಳಭಾಗದಲ್ಲಿ ನೀಟಾಗಿ ಬಟ್ಟೆಯನ್ನ ಎಳೆದು ಬ್ಯಾಕ್ ಸೈಡ್ಗೆ ಪಿನ್ ಅನ್ನ ಸೇರಿಸ್ಕೊಂಡು ಎಕ್ಸ್ಟ್ರಾ ಉಳಿದಿರುವಂತ ಬಟ್ಟೆಯನ್ನ ನಾವು ಬ್ಲೌಸ್ ಪೀಸ್ಗೆ ಕವರ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ 2 ಕೈಗಳನ್ನು ಸಹ ಕಡ್ಡಿಗಳಿಗೆ ಕಟ್ಕೊಳ್ತಾ ಇದ್ದೀನಿ. ಕೈಗಳ ತುದಿಗೆ ನಾನಿಲ್ಲಿ ದಾರನ ಸೇರಿಸಿ ಇಟ್ಕೊಂಡಿರೋದ್ರಿಂದ ಆ ದಾರದ ಸಹಾಯದಿಂದ ಕಡ್ಡಿಗಳಿಗೆ ಕೈಗಳನ್ನ ಕಟ್ಕೊಳ್ತಾ ಇದ್ದೀನಿ. 2 ಕೈಗಳನ್ನು ಸಹ ಈ ರೀತಿ ದಾರದಿಂದ ಕಟ್ಕೋಬಹುದು ಅಥವಾ ಸೂಜಿ ಮತ್ತೆ ದಾರನ ಸೇರಿಸ್ಬಿಟ್ಟು ನೀವಲ್ಲಿ ಕಡ್ಡಿ ಮತ್ತೆ ಕೈಗಳಿಗೆ ಸೇರಿಸಿ ಸ್ಟಿಚಿಂಗ್ ಸಹ ಮಾಡ್ಕೋಬಹುದು. ನಂತರ ಬ್ಲೌಸ್ ಪೀಸ್ ತುದಿ ಏನಿದೆ ಆ ತುದಿಯನ್ನ ಕಡ್ಡಿಯ ಮೇಲ್ಗಡೆಯಿಂದ ತಗೊಬಂದು ಕೈಗಳಿಗೆ ಕವರ್ ಮಾಡಿ ಬ್ಯಾಕ್ ಸೈಡ್ ಅಲ್ಲಿ ನಾವಲ್ಲಿ ಬಟ್ಟೆ ಪಿನ್ ಅನ್ನ ಸೇರಿಸ್ಕೋಬೇಕಾಗತ್ತೆ. ಕೈಗಳಿಗೆ ಒಂದು ಸುತ್ತು ತಗೊಂಬಂದು ಕೈಗೆ ಬ್ಲೌಸ್ ಹಾಕಿರೋ ರೀತಿಯಲ್ಲಿ ಕಾಣಿಸ್ಬೇಕು. ಆ ರೀತಿ ಮಾಡ್ಕೊಂಡು ಬ್ಯಾಕ್ ಸೈಡ್ಗೆ ಒಂದು ಪಿನ್ ಅನ್ನ ಸೇರಿಸ್ಕೋಬೇಕಾಗತ್ತೆ. ಇನ್ನೊಂದು ಕೈಗೂ ಸಹ ಬ್ಯಾಕ್ ಸೈಡ್ ಇಂದ ಬ್ಲೌಸ್ ಪೀಸ್ ಅನ್ನ ಕಡ್ಡಿಯ ಮೇಲ್ಗಡೆ ತಗೊಂಡೋಗಿ ಕೈಗಳಿಗೆ ಸುತ್ತಿ ಬ್ಯಾಕ್ ಸೈಡ್ ಅಲ್ಲಿ ಪಿನ್ ಅನ್ನ ಸೇರಿಸ್ಕೋಬೇಕಾಗುತ್ತೆ. ನೀಟಾಗಿ ಬ್ಲೌಸ್ ಹಾಕಿರೋ ರೀತಿ ಕಾಣಿಸ್ಬೇಕು. ಆ ರೀತಿ ಮಾಡ್ಕೊಂಡು ಪಿನ್ ಅನ್ನ ಸೇರಿಸ್ಕೊಳ್ಳಿ. ಎಕ್ಸ್ಟ್ರಾ ಕ್ಲಾತ್ ಏನಾದ್ರೂ ಇತ್ತು ಅಂದ್ರೆ ಸುತ್ತಬಿಟ್ಟು ಬ್ಯಾಕ್ ಸೈಡ್ಗೆ ಪಿನ್ ಅನ್ನ ಸೇರಿಸ್ಕೊಳ್ಳಿ. ಕಳಶದ ಬಿಂದಿಗೆ ಕೈಗಳಿಗೆ ಬ್ಲೌಸ್ ಪೀಸ್ ಇಂದ ಕವರ್ ಮಾಡ್ಕೊಂಡು ಇದಾಗಿದೆ. ಕವರ್ ಮಾಡ್ಕೊಂಡ್ಮೇಲೆ ಈ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈಗ ದೇವಿಗೆ ಸೀರೆ ಹೇಗೆ ಉಡ್ಸೋದು ಅಂತ ನೋಡೋಣ.